ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಈ ಒಂದು 300 ರುಪೀಸ್ ಆಫರ್. ಸೊ ತುಂಬಾ ಜನ ಕೇಳಿದಿರಾ, ಮ್ಯಾಮ್ ನಮ್ಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ, ಪ್ಲೀಸ್ ಎಕ್ಸ್ಟೆಂಡ್ ಮಾಡಿ ಅಂತ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಫ್ರೈಡೇವರೆಗೂ ಈ ಒಂದು ಆಫರ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಈ ಒಂದು ತಿಂಗಳು ಫ್ರೈಡೇವರೆಗೂ ಇರುತ್ತೆ. ಸೊ ಎಸ್ ಗೈಸ್, ಸೊ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಒಂದು 2-3 ಡೇಸ್ಗೆ. ಸೊ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಈ ಒಂದು ಆಫರ್ನ ನೀವು ತಗೊಂಡು ನಿಮ್ಮ ಒಂದು ಪ್ರಶ್ನೆಗಳನ್ನ ನೀವು ಕೇಳ್ಕೋಬಹುದು. ಸೊ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಟಿಲ್ ಫ್ರೈಡೇ ಇರುತ್ತೆ, ಈ ಒಂದು ತಿಂಗಳು ಫ್ರೈಡೇವರೆಗೂ ಇರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ತರ ಎಕ್ಸ್ಕ್ಯೂಸಸ್ ಕೊಟ್ಕೊಂಡು ನಾನು ಯಾವುದೇ ರೀತಿ 300 ರುಪೀಸ್ ಆಫರ್ನ ರನ್ ಮಾಡೋದಿಲ್ಲ. ಓಕೆ, ಸೊ ಓಕೆ ಫೈನ್ ಗೈಸ್. ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತೀರಾ, ಯಾವಾಗ್ಲೂ ಕೂಡ ಆನ್ ಡಿಮ್ಯಾಂಡ್ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸಾಕಷ್ಟು ಜನ ಈ ಒಂದು ರಿಕ್ವೆಸ್ಟ್ ಮಾಡದೆ ಈ ಒಂದು ವಿಡಿಯೋನಲ್ಲಿ ಇಲ್ವೇ ಇಲ್ಲ. ಯಾವ್ದಪ್ಪ ಅಂದ್ರೆ ಲವ್ ನೋಟ್ಸ್. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ಗೆ, ನಿಮ್ಗೆ, ನಿಮ್ಮ ಜೀವನಕ್ಕೆ ಏನೆಲ್ಲ ಗೈಡೆನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಏಂಜಲ್ಸ್ ಅನ್ನೋದು ಕೂಡ ಇರುತ್ತೆ. ನಿಮ್ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಚಿಟ್ಸ್ ಮೂಲಕ ಇರುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ಬಿಡೋಣ, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ಆಮೇಲೆ ಡೆಫಿನೆಟ್ಲಿ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಪಾರ್ಟ್ನರ್ಗೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡೋಣ, ದೆನ್ ಯು ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗೈಡೆನ್ಸ್. ಓಕೆ, ಸೊ ಫಸ್ಟ್ ಮೆಸೇಜ್. ಓಕೆ, ಸೊ ಲವ್ ನೋಟ್ಸ್ ನಮ್ಗೆ ಸಿಕ್ಕಿದೆ. ಸೊ ಇವಾಗ ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನಿರುತ್ತೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ. ನಿಮ್ಗೆ ಏಂಜಲ್ಸ್ ಏನ್ ಕೊಡ್ತಾ ಇದಾರೆ ಗೈಡೆನ್ಸ್ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ, ನಿಮ್ಮ ರಿಲೇಶನ್ಶಿಪ್ಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಮೈ ಗಾಡ್. ಓಕೆ, Angels, please get me a message for my viewers and subscribers. Okay. Please get me a message, please. Okay. Okay. So one more. Oh my God. Okay. So 3 guidance bandide. Listen to your intuition in the next future and meditation brings answer. ಓಕೆ, ಈ ರೀತಿ 3 ಕಾರ್ಡ್ಸ್ ಅಂಡ್ ಏಂಜಲ್ಸ್ ಗೈಡೆನ್ಸ್ ಜೊತೆಗೆ ಲವ್ ನೋಟ್ ಸಿಕ್ಕಿದೆ. ಇವಾಗ ತಿಳ್ಕೊಳ್ಳೋಣ. ಓಕೆ ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ ಅಂತ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನೀನು ಹೇಗಿರ್ಬೇಕು ಅಂತ ಅಂದ್ರೆ ನನ್ನ ಹೃದಯದ ಬಡಿತ ತರ ನೀನು ನನ್ನ ಜೀವನದಲ್ಲಿ ಇರಬೇಕು. ಸೊ ಹೃದಯಕ್ಕೆ ಹೇಗೆ ಬಡಿತ ಇಂಪಾರ್ಟೆಂಟೋ ಅದೇ ರೀತಿ ನನ್ನ ಜೀವನದಲ್ಲಿ ನೀನಿರೋದು ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಡೆಫಿನೆಟ್ಲಿ ಈ ಒಂದು ಹೃದಯಕ್ಕೆ ಬಡಿತ ಇಲ್ಲದೆ ಯಾವ ಕಾರಣಕ್ಕೂ ಹೃದಯಕ್ಕೆ ಬೆಲೆನೇ ಇರೋದಿಲ್ಲ. ಅದೇ ರೀತಿ ನನ್ನ ಜೀವನದಲ್ಲಿ ನೀನು ಹೃದಯದ ತರ ಇರಬೇಡ, ಹೃದಯದ ಬಡಿತ ತರ ನೀನು ನನ್ನ ಜೀವನದಲ್ಲಿ ಇರು. ನನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ನೀನಿದ್ರೆ ನಾನು ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ. ಅಂಡ್ ನಿಮ್ಮ ಪ್ರೀತಿನ, ನಿಮ್ಮ ಪ್ರೆಸೆನ್ಸ್ ನ
ಅವರ ಲೈಫ್ ಅಲ್ಲಿ ನಿಮ್ಮ ಒಂದು ಹಾರ್ಟ್ ಬೀಟ್, ಅವರ ಒಂದು ಹಾರ್ಟ್ ಬೀಟ್ಗೆ ಹೋಲಿಸ್ತಾ ಇದ್ದಾರೆ, ಹಾರ್ಟ್ ಹೋಲಿಸ್ತಾ ಇಲ್ಲ, ಹಾರ್ಟ್ ಬೀಟ್ಗೆ ಹೋಲಿಸ್ತಾ ಇದ್ದಾರೆ. ಸೊ ವಿಚ್ ಮೀನ್ಸ್ ದಿಸ್ ಪರ್ಸನ್ ನೀಡ್ ಅ ಲೈಫ್. ಸೊ ಹಾರ್ಟ್ಗೆ ಬಡಿತಾನೆ ಲೈಫ್ ಅಲ್ವಾ, ಅದೇ ರೀತಿ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಹಾರ್ಟ್ ಬೀಟಿನ ಲೈಫ್ ತರ ಇರಿ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಸೊ ನನ್ನ ಹೃದಯದ ಬಡಿತ, ನನ್ನ ಹಾರ್ಟ್ ಬೀಟ್, ನನ್ನ ಹಾರ್ಟ್, ಹೃದಯ, ಮನಸ್ಸು ಎಲ್ಲವೂ ಕೂಡ ನೀನೇ ಆಗಿದ್ಯಾ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ಸ್ವೀಟ್. ಓಕೆ, ನೆಕ್ಸ್ಟ್. ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಕೈಗಳನ್ನ ಒಂದು ಕೆಲವು ನಿಮಿಷಗಳು ಇಟ್ಕೋಬಹುದು, ಕೆಲವು ಗಂಟೆಗಳು ಇಟ್ಕೋಬಹುದು, ಅಥವಾ ಅರ್ಧ ದಿನ ಇಟ್ಕೋಬಹುದು. ಆದ್ರೆ ನಿನ್ನ ನೆನಪುಗಳೇನಿದೆ, ನಿನ್ನ ಪ್ರೀತಿಗಳೇನಿದೆ, ಅದೆಲ್ಲನೂ ಕೂಡ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತೆ. ಸೊ ಏನ್ ಹೇಳ್ತಿದಾರೆ ಅಂದ್ರೆ, ನೀನ್ ನನ್ನ ಕಿಸ್ ಮಾಡ್ಬೋದು, ಹಗ್ ಮಾಡ್ಬೋದು, ನನ್ನ ಹಪ್ಕೋಬಹುದು, ನನ್ನ ಕೈ ಇಟ್ಕೊಳ್ಬಹುದು, ಅದೆಲ್ಲ ಕೆಲವು ಗಂಟೆಗಳಿರುತ್ತೆ, ಕೆಲವು ನಿಮಿಷಗಳಿರುತ್ತೆ. ಆದ್ರೆ ನೀನೇನ್ ನನ್ಗೆ ಪ್ರೀತಿ ಕೊಡ್ತೀಯ, ನೀನೇನ್ ನನ್ನ ಜೀವನದಲ್ಲಿ ಇರ್ತೀಯ, ನಿನ್ನ ನೆನಪುಗಳು ಎಲ್ಲವೂ ಕೂಡ ನನ್ನ ಜೀವನದಲ್ಲಿ ನಾನು ಸಾಯೋವರೆಗೂ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ನಿನ್ನ ಪ್ರೀತಿ ನೆಲೆಸಿರತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್, ಲಾಟ್ಸ್ ಆಫ್ ಸೆಂಟಿಮೆಂಟ್ಸ್, ಲಾಟ್ಸ್ ಆಫ್ ಲವ್ ಟುವರ್ಡ್ಸ್ ಯು. ಸೊ ಆ ಒಂದು ಲವ್ ನ ಈ ಒಂದು ವ್ಯಕ್ತಿ ಹೇಳ್ಕೊಳಲ್ಲ, ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮಗೋಸ್ಕರ ತುಂಬಾ ಪ್ರೀತಿ ಇದೆ, ತುಂಬಾನೇ ಕೇರ್ ಮಾಡ್ತಾರೆ. ಅಂಡ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ನನ್ನ ಜೀವನದಲ್ಲಿ ನೀನ್ ಎಷ್ಟೇ ದೂರ ಹೋಗ್ತಾ ಇದ್ರು, ಅಥವಾ ನಾನೇ ಎಷ್ಟೇ ದೂರ ಹೋಗ್ತಾ ಇದ್ರು, ನಿನ್ನ ಪ್ರೀತಿ, ನಿನ್ನ ನೆನಪುಗಳು ಯಾವಾಗ್ಲೂ ಕೂಡ ಶಾಶ್ವತವಾಗಿ ನನ್ನ ಜೀವನದಲ್ಲಿ ಇರುತ್ತೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, I don't know. Okay, and the next message, I don't know where my life is going but I hope I get there with you ಅಂತ ಹೇಳ್ತಿದ್ದಾರೆ. ಸೊ ನನ್ನ ಜೀವನ ಹೇಗ್ ಹೋಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಯಾವ ರೀತಿನಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದು ಯಾವ್ದೇ ರೀತಿನೂ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನನಗೆ ಒಂದು ಭರವಸೆ ಇದೆ, ಒಂದು ನಂಬಿಕೆ ಇದೆ, ನನ್ನ ಜೀವನದಲ್ಲಿ ಎಷ್ಟೇ ನಾನು ದೂರ ಹೋಗ್ತಾ ಇದ್ರು, ಅಥವಾ ಎಷ್ಟೇ ನನ್ನ ಜೀವನದಲ್ಲಿ ಕಷ್ಟ ಬರ್ತಾ ಇದ್ರು, ಸುಖ ಬರ್ತಾ ಇದ್ರು, ಅಥವಾ ಏನೇ ನನ್ನ ಜೀವನದಲ್ಲಿ ಆಗ್ಲಿ, ನನ್ನ ಜೊತೆಗೆ ನನ್ನ ಜೀವನದಲ್ಲಿ ನೀನು ಹೆಜ್ಜೆ ಹಾಕ್ತೀಯ ಅನ್ನೋ ಒಂದು ನಂಬಿಕೆ ತುಂಬಾನೇ ಇದೆ ಅಂತ ಹೇಳ್ತಿದ್ದಾರೆ. ನನ್ಗೆ ಗೊತ್ತಿಲ್ಲ ನನ್ನ ಜೀವನ ಹೇಗ್ ಹೋಗ್ತಾ ಇದೆ, ಮುಂದೆ ನನ್ನ ಜೀವನದಲ್ಲಿ ಏನಾಗತ್ತೆ, ನಾನು ಏನ್ ಮಾಡ್ತೀನಿ ಅನ್ನೋದು ನನ್ಗೇನು ಕೂಡ ಗೊತ್ತಿಲ್ಲ. ಬಟ್ ನನಗೆ ಒಂದು ಭರವಸೆ, ಒಂದು ನಂಬಿಕೆ ಏನು ಅಂತ ಅಂದ್ರೆ, ನನ್ನ ಜೀವನದ ಉದ್ದಕ್ಕೂ ನನ್ನ ಲೈಫ್ ಅಲ್ಲಿ ನೀನು ಹೆಜ್ಜೆ ಹಾಕೊಂಡು ಬರ್ತೀಯ ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಅವ್ರಿಗೆ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ, ನೀವು ಅವ್ರ ಲೈಫ್ ಅಲ್ಲಿ ಇದ್ರೆ, ದಿಸ್ ಪರ್ಸನ್ ಕ್ಯಾನ್ ಡೂ ಎನಿಥಿಂಗ್, ಅಚೀವ್ ಕ್ಯಾನ್ ಡೂ ಎನಿಥಿಂಗ್, ಆರ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ಸ್ ದಟ್ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಏನು ಇರ್ತಾರೆ ಅದು ನನಗೆ ಇಂಪಾರ್ಟೆಂಟ್ ಆಗತ್ತೆ ಅನ್ನೋದು ಅವ್ರಿಗೆ ತುಂಬಾನೇ ಅನಿಸುತ್ತೆ ಅಂತ ಹೇಳ್ತೀನಿ. ಸೊ ನನ್ನ ಜೀವನದಲ್ಲಿ ಏನೇ ಆಗ್ಲಿ, ಕಷ್ಟ ಬರ್ಲಿ, ಸುಖ ಬರ್ಲಿ, ನನ್ನ ಜೀವನದಲ್ಲಿ ನೀನ್ ಇರ್ತೀಯ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ಅಂತ ಅಂದ್ರೆ, ನನ್ನ ಜೀವನದಲ್ಲಿ ಎಂತೆಂತೋ ಸಿಚುಯೇಷನ್ ಇದ್ದಾಗ ನನ್ನ ಜೊತೆಗಿದೆಯಾ. ಸೊ ಇದೇ ರೀತಿ ಮುಂದೆನೂ ಕೂಡ ನೀನು ನನ್ನ ಜೊತೆಗೆ ಇರ್ತೀಯ ಅನ್ನೋ ಒಂದು ನಂಬಿಕೆನಲ್ಲಿ ಕಾಯ್ತಾ ಇದ್ದೀನಿ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಹೋಪ್. ತುಂಬಾನೇ ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿನ ನಂಬ್ತಿದ್ದಾರೆ, ಬಿಲೀವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ನಿಮ್ಮನ್ನ ಮಾತ್ರ. ಓಕೆ, ಸೊ ನೆಕ್ಸ್ಟ್, ಐ ಬಿಲೀವ್ ಇನ್ ಯು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಐ ಬಿಲೀವ್ ಇನ್ ಯು ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಲೈಫ್ ಅಲ್ಲಿ ತುಂಬಾ ನಂಬಿಕಸ್ತ ವ್ಯಕ್ತಿ ಅಂತ ಅಂದ್ರೆ ದಟ್ ಈಸ್ ಯು ಅಂತ ನಾನು ಹೇಳ್ತೀನಿ. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬ್ಲೈಂಡ್ ಆಗಿ ನಂಬ್ತಿದ್ದಾರೆ, ತುಂಬಾನೇ ನಂಬಿಕೆ ಇದೆ, ತುಂಬಾನೇ ಹೋಪ್ಸ್ ಇದೆ, ತುಂಬಾನೇ ಭರವಸೆಗಳನ್ನ ಅವರು ನಿಮ್ಮ ಪ್ರೀತಿನಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಮೇಲೆ ಅವ್ರಿಗೆ ಒಂದು ಎಷ್ಟು ಗಾಢವಾದಂತ ನಂಬಿಕೆ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಏನೇ ಮಾಡಿದ್ರು, ಎಲ್ಲೇ ಹೋದ್ರು, ಏನೇ ಮಾಡಿದ್ರು, ಇವರು ನನ್ನವರು, ನನ್ನ ವ್ಯಕ್ತಿ, ಇವರು ನನ್ನ ಜೊತೆಗೆ ಯಾವಾಗ್ಲೂ ಕೂಡ ಹೆಜ್ಜೆ ಹಾಕ್ತಾರೆ, ಇವರು ನನಗೋಸ್ಕರ ಜೀವನದಲ್ಲಿ ಜೀವನ ಮಾಡ್ತಿದ್ದಾರೆ, ಇವರು ನನಗೋಸ್ಕರ ಜೀವನದಲ್ಲಿ ಇದ್ದಾರೆ ಅನ್ನೋದು ಅವ್ರಿಗೆ ತುಂಬಾನೇ ಗಾಢವಾಗಿ ಅವರು ಬಿಲೀವ್ ಮಾಡ್ತಾರೆ. ಯಾಕಂದ್ರೆ
ಅಂದ್ರೆ ನೀವು ಅಷ್ಟು ಮಟ್ಟಿಗೆ ಇವ್ರಿಗೋಸ್ಕರ ತುಂಬಾನೇ ಕಷ್ಟ ಪಟ್ಟಿದ್ದೀರಾ, ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ. ಡೆಫಿನೆಟ್ಲಿ ಆ ಪ್ರೀತಿ ಪ್ರೇಮ ಎಲ್ಲೂ ಹೋಗೋದಿಲ್ಲ, ಇಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಹೋಪ್ಸ್ ಟುವರ್ಡ್ಸ್ ಯು ಅಂತ ಅಂದ್ರೆ ಈ ಒಂದು ಮಟ್ಟಿಗೆ ಒಬ್ಬ ವ್ಯಕ್ತಿ ನಿಮ್ನ ನಂಬ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೋಸ್ಕರ ಏನ್ ಮಾಡಿದೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಅಂಡ್ ಲಾಟ್ಸ್ ಆಫ್ ಹ್ಯೂಜ್ ರೆಸ್ಪೆಕ್ಟ್ ಆನ್ ಯು ಅಂತ ಹೇಳ್ತಾ ದ ನೆಕ್ಸ್ಟ್ ಮೆಸೇಜ್: For every day I miss you, for every hour I need you, every minute I feel you, for every second I want you forever ಅಂತ ಬರ್ತಾ ಇದೆ. ಪ್ರತಿ ದಿನ ನಾನು ನಿನ್ನನ್ನ ಮಿಸ್ ಮಾಡ್ಕೋತಾ ಇದೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನ ಬಯಸ್ತಾ ಇದ್ದೀನಿ, ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಜೊತೆಗೆ ಇರ್ಬೇಕು ಅಂತ ಫೀಲ್ ಮಾಡ್ತೀನಿ, ಪ್ರತಿ ಸೆಕೆಂಡು ಕೂಡ ನೀನು ನನ್ನ ಜೀವನದಲ್ಲಿ ಜೊತೆಯಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಶಿಸ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿರ್ತಾರೆ. ನನ್ನ ಜೀವನದಲ್ಲಿ ಈ ಒಂದು ಪ್ರೀತಿ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊತಾ ಇರ್ತಾರೆ, ಪ್ರೇಯರ್ಸ್ ಮಾಡ್ತಿರ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ನಾವಿಬ್ರು ಎಷ್ಟೇ ಜಗಳ ಆಡಿದ್ರು, ಎಷ್ಟೇ ಮನಸ್ತಾಪಗಳಾದ್ರು, ಇದೇ ರೀತಿ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಇರ್ಲಪ್ಪ ಅಂತ ಹೇಳಿ ದೇವರ ಹತ್ರ ಯಾವಾಗ್ಲೂ ಕೂಡ ಪ್ರಾರ್ಥನೆಗಳನ್ನ ಮಾಡ್ತಿರ್ತಾರೆ. ಬಟ್ ಈ ಒಂದು ವ್ಯಕ್ತಿ ಅದನ್ನ ಹೇಳ್ಕೊಳಲ್ಲ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಎಲ್ಲಿ ಕಳ್ಕೋತೀನಿ ಅನ್ನೋ ಒಂದು ಭಯ ತುಂಬಾನೇ ಕಾಡುತ್ತೆ. ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಯು, ಬಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು, ಲವಿಂಗ್ ಯು. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಈ ಕ್ಷಣದಲ್ಲಿ ಹಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಲವ್ ಮಾಡ್ತಿರ್ತಾ ಇದಾರೆ, ನಿಮ್ಮನ್ನ ತುಂಬಾನೇ ಲವ್ ಇದೆ, ಪ್ಯಾಷನ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ರೆ. ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಮೋಸ ಇಲ್ಲ. ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ಅಂಡ್ ದಿಸ್ connection is really very much in a loyal stage. This is what I can say. Okay, and so next message: oh my god, you are that part of me I always need. ಸೊ ಯಾವಾಗ್ಲೂ ಕೂಡ ನೀನು ನನ್ನ ಜೀವನದಲ್ಲಿ ಇರ್ಬೇಕು, ಇರ್ತೀಯ ಅನ್ನೋದು ನನಗೆ ಗೊತ್ತಿದೆ. ಅದರ ಜೊತೆಗೆ ನೀನು ನನ್ನ ಜೀವನದಲ್ಲಿ ಅರ್ಧ ಭಾಗ ಆಗಿದೆಯಾ, ನೀನು ನನ್ನ ಅರ್ಧಾಂಗಿ. ಈ ರೀತಿ ಅವರು ನೋಡ್ತಿದ್ದಾರೆ ನಿಮ್ಮನ್ನ. ಆಲ್ರೆಡಿ ಅವರು ಡಿಸೈಡ್ ಆಗಿದ್ದಾರೆ, ನನ್ನ ಜೀವನದಲ್ಲಿ ಇವರು ನನ್ನ ಸೆಕೆಂಡ್ ಹಾಫ್, ಅರ್ಧ ಭಾಗ ಆಗಿದ್ದಾರೆ. ಅರ್ಧ ಭಾಗ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಅವ್ರು ಎಷ್ಟು ಅವರ ಫ್ಯಾಮಿಲಿನ ಇಷ್ಟಪಡ್ತಾರೆ, ಅದೇ ರೀತಿ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ. ಅಂಡ್ ಕರಿಯರ್ ಲೈಫ್ ಅಷ್ಟೇ ಇಷ್ಟಪಡ್ತಾರೆ. ಅವರ ಜೀವನದಲ್ಲಿ ಅವರ ಕರಿಯರ್, ಅವರ ಫ್ಯಾಮಿಲಿ ಒಂದು ಭಾಗ ಆದ್ರೆ ಇನ್ನೂ ಅರ್ಧ ಭಾಗ ನಿಮ್ಮ ಕನೆಕ್ಷನ್ ಮತ್ತೆ ನಿಮ್ಮ ಪ್ರೀತಿ. ಸೊ ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ, ಇವರು ನನ್ನ ಫ್ಯಾಮಿಲಿ, ದಿಸ್ ಪರ್ಸನ್ ಇಸ್ ಮೈ ಲೈಫ್ ಪಾರ್ಟ್ನರ್, ಇವರು ನನ್ನ ಲವರ್, ನನ್ನ ವೈಫ್, ನನ್ನ ಹಸ್ಬೆಂಡ್ ಅಂತ ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ. ಸೊ ಈ ಒಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ. ಅವರ ಲೈಫ್ ಅಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲ್ ಆಗಿ ಇರುವಂತಹ ವ್ಯಕ್ತಿ ಅಂತ ಹೇಳಿ ನಿಮ್ಮ ವ್ಯಕ್ತಿಗಳು ನಿಮ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೈ ಫೇವ್ರೆಟ್ ಪ್ಲೇಸಸ್ ಇನ್ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ. ಸೊ ಅವರ ಒಂದು ಜೀವನದಲ್ಲಿ ಯಾವ ರೀತಿಯ ಒಂದು ಫೇವ್ರೆಟ್ ಆದಂತ ಸ್ಪಾಟ್ ಇದೆ ಅಂತ ಅಂದ್ರೆ, ನಿಮ್ಮನ್ನ ಅವರು ಹಗ್ ಮಾಡಿದಾಗ ಅಥವಾ ನೀವು ಅವ್ರನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ತ್ ಏನಿದೆ, ಆ ಒಂದು ಬಾಂಡಿಂಗ್ ಏನಿದೆ ಅವರ ಬಾಡಿನಲ್ಲಿ, ಏನ್ ಆ ಒಂದು ಹಗ್ ಮಾಡಿದಾಗ ಆ ಒಂದು ಸ್ಪಾಟ್ ಏನಿದೆ, ದಟ್ ಪರ್ಸನ್ ಲವ್ಸ್ ಯುವರ್ ಹಗ್ಗಿಂಗ್ ಸ್ಟೈಲ್. ಅಂಡ್ ಡೆಫಿನೆಟ್ಲಿ ನೀವು ಯಾವಾಗ್ಲೂ ಅವ್ರನ್ನ ನೋಡಿದಾಗೆಲ್ಲ ನೀವು ಅವ್ರನ್ನ ಹಗ್ ಮಾಡ್ತೀರಾ. ಯಾವಾಗ್ಲೂ ಕೂಡ ಅವ್ರ ಅಂದ್ರೆ ನೀವು ಎಷ್ಟೇ ಜಗಳ ಹಾಡಿ ಅವ್ರ ಕಣ್ಮುಂದೆ ಬಂದಾಗ ಯು ವಿಲ್ ಶೋ ದೆಮ್ ಅ ಹ್ಯಾಪಿ ಫೇಸ್. ದಟ್ ಪರ್ಸನ್ ನೀಡ್ಸ್ ದಟ್ ಹ್ಯಾಪಿ ಫೇಸ್. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಈ ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ಹಗ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ನನ್ನ ಒಂದು ಫೇವ್ರೆಟ್ ಆದಂತ ಪ್ಲೇಸ್ ಏನಾದ್ರೂ ಇದೆ ಅಂತಂದ್ರೆ ದಟ್ ಈಸ್ ಇನ್ಸೈಡ್ ಯುವರ್ ಹಗ್. ಅದನ್ನ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ಏಂಜಲ್ಸ್ ಏನ್ ಮೆಸೇಜ್ನೆಸ್ ನ ಕೊಡ್ಬೇಕು ಅಂತ ಇದ್ದಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಮೆಸೇಜ್ ಬಂದು ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನಿಮ್ಮ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂಡ್ ಯು ಆರ್ ರಿಯಲಿ ವೆರಿ ಇಂಟ್ಯೂಟಿವ್ ಅಂತಾನೂ ಕೂಡ ಹೇಳ್ಬೋದು. ಸೊ ನೀವು ಸ್ಪಿರಿಚುವಲ್ ಲೈನ್ ಅಲ್ಲಿ ಆಲ್ರೆಡಿ ಅಲೈನ್ ಆಗಿದ್ದೀರಾ. ಸೊ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಏನಾದ್ರೂ ನಡೀತಾ ಇದೆ ಅಥವಾ ಏನಾದ್ರೂ ಒಂದು ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ನಿಮ್ಮ ಒಂದು ಇಂಟ್ಯೂಷನ್ ಅಲ್ಲಿ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ನಿಮ್ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ. ಸೊ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಥವಾ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರ ಅಂತಂದ್ರೆ ಅದ್ರ ರಿಲೇಟೆಡ್ ನಿಮ್ಗೆ ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ ಇಂಟ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ, ನಿಮ್ಮ ಆತ್ಮಸಾಕ್ಷಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ಇಲ್ಲಿ
ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏಂಜಲ್. ಸೊ ಡೆಫಿನೆಟ್ಲಿ ನಾನು ಆಗ್ಲೇ ಹೇಳ್ದಂಗೆ ನೀವು ಸ್ಪಿರಿಚುವಲ್ ಲೈನ್ ಅಲ್ಲಿ ಆಲ್ರೆಡಿ ಅಲೈನ್ ಆಗಿದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಆಗ್ತಾ ಇದೆ, ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಇಂಟ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ. ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಸೋಲ್ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಸೊ ನೀವೇನಾದ್ರೂ ಒಂದು ಕೆಲಸ ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆಗೆ ಕೂಡ ನಿಮ್ಗೆ ಉತ್ತರಗಳು ಸಿಗತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಈ ಕೆಲಸ ಆಗತ್ತೆ, ಈ ಕೆಲಸ ಆಗಲ್ಲ, ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರ್ತಾರೆ ಇರಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ನಿಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಇಂಟ್ಯೂಷನ್ಸ್ ನ ನೀವು ಕೇಳಿ, ನಿಮ್ಮ ಒಂದು ಗಟ್ ಫೀಲಿಂಗ್ ನ ನೀವು ನಂಬಿದ್ರೆ ಡೆಫಿನೆಟ್ಲಿ ಅದಕ್ಕಿಂತ ಒಂದು ಒಳ್ಳೆ ಗೈಡರ್ ಅಂಡ್ ಪ್ರೊಟೆಕ್ಟರ್ ಇನ್ ಯಾವುದೂ ಇಲ್ಲ. ಸೊ ಲಿಸನ್ ಇಂಟ್ಯೂಷನ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಆತ್ಮಸಾಕ್ಷಿನ ನೀವು ಕೇಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿ ಯಾವುದೇ ಕಾರಣಕ್ಕೂ ಒಂದು ರಾಂಗ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗಲ್ಲ, ಅದು ರೈಟ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ ದ ನಿಯರ್ ಫ್ಯೂಚರ್, ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ವಿಶಸ್ ಫುಲ್ಫಿಲ್ ಆಗ್ಬೇಕು. ಯಾವಾಗ ಆಗತ್ತೆ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಯಾವಾಗ ಆಗತ್ತೆ, ಯಾವಾಗೆಲ್ಲ ನನಗೆ ಸಿಗತ್ತೆ. ಸೊ ನಿಮ್ಮ ವಿಶಸ್ ಆಗಿರ್ಬೋದು, ನಿಮ್ಮ ಡಿಸೈರ್ಸ್ ಆಗಿರ್ಬೋದು, ಇದು ನನ್ನ ಜೀವನದಲ್ಲಿ ನಡಿಬೇಕು, ಇದು ನನಗೆ ಸಿಗಬೇಕು, ಇದು ಆಗಬೇಕು. ವಾಟ್ ಎವರ್ ದ ಪೀಪಲ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಆರ್ ಸಮಥಿಂಗ್ ನಿಮ್ ಲೈಫಲ್ಲಿ ತುಂಬಾ ವರ್ಷಾನ್ಗಟ್ಲೆ ಅದನ್ನ ಅನ್ಕೋತಾ ಇದ್ರ, ಇದು ನನ್ನ ಜೀವನದಲ್ಲಿ ನಡಿಬೇಕು, ಇದು ನನ್ನ ಜೀವನದಲ್ಲಿ ಆಗ್ಬೇಕು ಅಂತ. ಸೊ ಡೆಫಿನೆಟ್ಲಿ ಅದೆಲ್ಲಾನು ಕೂಡ ಮುಂದೆ ಬರುವಂತಹ ಭವಿಷ್ಯದಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ದ ನ್ಯೂಯರ್ ಫ್ಯೂಚರ್ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ಯೆಲ್ಲ ಸಿಗುತ್ತೆ, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ ಲೈಫ್ ಅಲ್ಲಿ ಯಾರ ಸಲಹೆಯನ್ನು ತಗೊಳ್ಳೋದ್ ಬೇಡ. ನನಗೆ ನನ್ನ ಆನ್ಸರ್ ಕಂಡ್ಕೋಬೇಕು ಅಂತ ಅಂದ್ರೆ ನಿಮ್ಮ ಆನ್ಸರ್ ನಿಮಗ್ ಸಿಗ್ಬೇಕಾ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮುಖಾಂತರ ನೀವು ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ, ಸೊ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ನಿಮ್ಮ ಮೆಡಿಟೇಷನ್ ಮುಖಾಂತರನೇ ಸಿಗತ್ತೆ. ಸೊ ಮೆಡಿಟೇಷನ್ ಮಾಡಿ ಯಾವಾಗ್ಲೂ ಕೂಡ, ಅಂಡ್ ಯಾವ್ದಾದ್ರು ಮೆಡಿಟೇಷನ್ ಮಾಡಿದಾಗ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಇಂಟ್ಯೂಷನ್ ಮುಖಾಂತರನೇ ಸಿಗತ್ತೆ ಫ್ರಮ್ ದ ಯೂನಿವರ್ಸ್ ಅಂತ ಹೇಳ್ತಾ ಮೆಡಿಟೇಷನ್ ಮಾಡಿ. ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಿದೆ, ನಿಮ್ಮ ಗಟ್ ಏನ್ ಹೇಳ್ತಿದೆ ಅದನ್ನ ನಂಬಿದ್ರೆ ಡೆಫಿನೆಟ್ಲಿ ಯು ಫೀಲ್ ವೆರಿ ಹ್ಯಾಪಿ ಅಂಡ್ ಬೆಟರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.